ಹೇಳಿ ಸರ್. ಎಸ್ ಸರ್. ಅದೇ ಫಸ್ಟ್ ಶೋ ಆಗಿದೆ, ಭಾಳ ಖುಷಿ ಇದೆ. ತುಂಬ ಜನರು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ಕಾಮಿಡಿ ಸೀನಲ್ಲಿ ನಗ್ತಾ ಇದ್ದಾರೆ, ಇಮೋಷನಲ್ ಸೀನಲ್ಲಿ ಅಳ್ತಾ ಇದ್ದಾರೆ. ನಮಗೆ ಫಿಲ್ಮ್ ಮಾಡಿ ಈ ಥರ ರಿಯಾಕ್ಷನ್ ಸಿಕ್ಕಾಗಲೇ ಖುಷಿ ಆಗೋದು, ಭಾಳ ಖುಷಿ ಇದೆ. ಕನ್ನಡದ ಇನ್ನೂರು ವಾರ್ತೆ ನಟ ಪ್ರಮೋದ್ ಅವ್ರ ಜೊತೆ ಈ ಸಿನಿಮಾ ಮಾಡಬಂದು ಗಿರೀಶ್ ಮುನಿಮನಿ ನಿರ್ದೇಶಕರು ಆ್ಯಂಡ್ SVC ವಿನಾಯಗೌಡ ಸರ್ ನಮ್ಮ ಚರ್ಚನ ಪ್ರೊಡಕ್ಷನ್ ಈ ಸಿನಿಮಾಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ಆ್ಯಕ್ಚುಲಿ ಇನ್ವೆಸ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪ್ರೊಫೆಷನಲ್ ಕಾಣಿಸುತ್ತೆ. ಒಂದು ಒಳ್ಳೆ ಲವ್ ಸ್ಟೋರಿ ಅಂದರೆ ವ್ಯಾಲೆಂಟೈನ್ಸ್ ಡೇಗೆ ಪಾಪ್ಕಾರ್ನ್ ಒಂದು ಸೂಕ್ತವಾದ ಸಿನಿಮಾ ಅಂತ ಹೇಳಿ ಖುಷಿ ಇರುತ್ತೆ. ನಿಮ್ಗೆ ಏನೆಲ್ಲ ನೆನಪಾಗ್ತಿದೆ? ಅಲ್ಲ, ಅದೊಂದು ನೆನಪಾಗಿ 13-14 ವರ್ಷದ ಹಿಂದೆ ಈಗ ಮದುವೆ ಆಗಿದ್ದೀನಿ. ನೆನಪುಗಳು ಭಾಳ ಅಷ್ಟೇ ಇದೆ. ಬಟ್ ಇದು ಸಿನಿಮಾ ಬರೀ ಲವ್ ಬಗ್ಗೆ ಅಂತಲೂ ಹೇಳೋಕ್ಕಾಗಲ್ಲ. ಈ ಸಿನಿಮಾ ನಮ್ಮದು ಬರೀ ಹುಡುಗ ಹುಡುಗಿ ನಡುವಂಥ ಲವ್ ಅಂತಲ್ಲ, ಅಪ್ಪ ಮಗಂದು, ಅಮ್ಮ ಮಗಂದು, ಫ್ರೆಂಡ್ಶಿಪ್ ಇದೆ, ಎಲ್ಲನೂ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಸೂಕ್ತವಾದ ಸಿನಿಮಾ ರಿಲೀಸ್ ಆಗಿದೆ. ರಿಯಾಕ್ಷನ್ ತುಂಬ ಚೆನ್ನಾಗಿದೆ. ದುಬೈಲಿ ಪ್ರೀಮಿಯರ್ ಶೋ ಮಾಡಿದ್ವಿ, ಮಂಗಳೂರಲ್ಲಿ ಮಾಡಿದ್ವಿ, ಆಮೇಲೆ ಬೆಂಗಳೂರಲ್ಲಿ ಪ್ರೀಮಿಯರ್ ಶೋ ಆಯಿತು. ಎಲ್ಲ ಪ್ರೀಮಿಯರ್ ಶೋ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್. ಈಗ ಆ್ಯಕ್ಚುಯಲ್ ರಿಯಲ್ ಆಡಿಯನ್ಸ್ ನೋಡಿ ಹೇಗಂತ ನೋಡ್ತಾರೆ. ಒಂದು ಆಲ್ರೌಂಡರ್ ಸಿನಿಮಾ. ಆಲ್ರೌಂಡರ್ ಅಂದರೆ ಅವ್ರು ಬ್ಯಾಟಿಂಗು ಚೆನ್ನಾಗಿ ಮಾಡಬೇಕು, ಫೀಲ್ಡಿಂಗು ಚೆನ್ನಾಗಿ ಮಾಡಬೇಕು. ಇದರಲ್ಲೂ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಸೊ ಈ ಸಿನಿಮಾದಲ್ಲಿ ಎಲ್ಲನೂ ಇದೆ. ಆ್ಯಕ್ಷನ್ನು, ಆಮೇಲೆ ಇಮೋಷನ್ನು, ಕಾಮಿಡಿ, ಲವ್, ಟ್ರಾವೆಲ್ ಎಲ್ಲನೂ ಇದೆ. ಎಲ್ಲರೂ ಚೆನ್ನಾಗೂ ಇದೆ. ಸೊ ಹಾಗಾಗಿ ಹೂವನ ಮಗನ ಕಂಪ್ಲೀಟ್ ಆಲ್ರೌಂಡರ್ ಸಿನಿಮಾ. ಇಲ್ಲಿ ಬಂದ್ಬಿಟ್ಟು ಇವರು ಅದಿಲ್ಲ ಇದಿಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲನೂ ಇದೆ, ಎಲ್ಲರೂ ಚೆನ್ನಾಗಿದೆ. ಹಾಗಾಗಿ ದಯವಿಟ್ಟು ಬನ್ನಿ ನೋಡಿ ಕನ್ನಡ ಕೆಲಸ. ಎಸ್ಪೆಷಲಿ ಪೃಥ್ವಿ ಅಮ್ಮನವರ ಅಭಿನಯನ ತುಂಬ ಹೊಗಳಿದ್ದಾರೆ. ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಎಲ್ಲರೂ ನನಗೆ ಈ ಥರ ನನ್ನ ಒನ್ ಆಫ್ ದ ಡ್ರೀಮ್ ರೋಲ್ ಇದು. ಈ ಪಾತ್ರವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಿರ್ದೇಶಕರು, ಪ್ರೊಡ್ಯೂಸರ್ ಆ್ಯಂಡ್ ನನ್ನ ಜೊತೆ ಅಭಿನಯ ಮಾಡುವಂಥ ಬೇರೆ ಆ್ಯಕ್ಟರ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಖುಷಿ ಇದೆ, ಎಲ್ಲರಿಗೂ ಇಷ್ಟ ಆಗಿರೋದು ಖುಷಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಖುಷಿ ಅಲ್ಲ ಸರ್, ಆ್ಯಕ್ಟರ್ಗಳಿಗೆ, ಡೈರೆಕ್ಟರ್ಗಳಿಗೆ, ಪ್ರೊಡ್ಯೂಸರ್ಗಳಿಗೆ ಈ ಥರ ಫಸ್ಟ್ ಶೋಗಳು ಅವತ್ತವರೆಗೂ ಭಯ ಇದ್ದೇ ಇರುತ್ತೆ. ಬಟ್ ನಮಗೆ ಒಂದಷ್ಟು ಕಡೆ ಪ್ರೀಮಿಯರ್ ಮಾಡಿದ್ರಿಂದ ಭಯ ಬಿಕಾಸ್ ರಿವ್ಯೂ ಗೊತ್ತಾಗುತ್ತೆ ಈ ಸಿನಿಮಾ ಏನು ಬರುತ್ತೆ. ಮೊಬೈಲ್ ಸ್ವಲ್ಪ ಇರುತ್ತೆ, ಇವತ್ತು ಸ್ವಲ್ಪ ಜಾಸ್ತಿ ಬರ್ತದೆ. ಬಿಕಾಸ್ ಎಲ್ಲರೂ ಹೇಳ್ತಿದ್ರು ಅಂತ ನಾವೆಲ್ಲ ನೋಡಿ ಹೇಳ್ತಾರೆ, ಯಾವತ್ತೂ ಕಡಿಮೆ ಹಾಕಿಲ್ಲ ಪಿಕ್ಚರ್ ನೋಡಿ ಅವರು ನಡೆಸ್ತಾರೆ ನೀವು ಎಲ್ಲ ಸೇರ್ತಾರೆ ಅಷ್ಟೇ ಸರ್. ಸಾರ್ಥಕ ಸರ್. ಆ್ಯಕ್ಟರ್ಸ್ ಅಂದರೆ ಆ್ಯಕ್ಟರ್ಗಳಾಗಿ ನಾವು ಅಷ್ಟು ಕಲ್ಲು ಹೃದಯದವ್ರನ್ನ ಅಳಿಸ್ತಾ ಇದ್ದೀವಿ ಅಂದರೆ ಚೆನ್ನಾಗಿ ಮಾಡಿದ್ದೀವಿ ಪರ್ಫಾರ್ಮೆನ್ಸ್. ಅಲ್ಲಿ ಮ್ಯೂಸಿಕ್ ಚೆನ್ನಾಗಿದೆ, ಸೀನ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಗೆದ್ವಿ ಅಂತಲ್ಲ. ಮುಂದೆ ಸಂಜೆಯಿಂದ ನಾಳೆಯಿಂದ ವರ್ಷಿಯಲ್ಲಿ ಗೆಲ್ಲಬೇಕು. ಅದನ್ನು ನಮ್ಮ ಜನ ಯಾವತ್ತೂ ಮಾಡ್ತಾರೆ. ಕೆಲಸ ಮಾಡೋರನ್ನ ಯಾವತ್ತೂ ಕೈ ಬಿಡಲ್ಲ. ಈ ಸಿನಿಮಾ ಚೆನ್ನಾಗಿದೆ ಅಂತ ಆಲ್ರೆಡಿ ಎಲ್ಲರೂ ಹೇಳ್ತಾರೆ. ಅವ್ರಿಗೆಲ್ಲ ತಲುಪಕ್ಕೆ ಸ್ವಲ್ಪ ಟೈಮ್ ತಗೊಂಡು ಸಂಜೆಯಿಂದ ಅವರು ನೋಡ್ತಾರೆ, ಅವರು ಬರೀತಾರೆ. ಈ ಸಿನಿಮಾ ದೊಡ್ಡದಾಗಿದೆ ಸರ್, ಖುಷಿ ಇದೆ, ತುಂಬ ಖುಷಿ. ಎಸ್ಪೆಷಲಿ ಪೃಥ್ವಿದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಬಿಕಾಸ್ ಆ ಪಾತ್ರ ಮಾಡೋದು ಕಷ್ಟ. ನಾನು ಮಾಡ್ತೀನಿ, ನಾನು ಮಾಡಿರಲಿಲ್ಲ ಅಂತ ಮಾಡಿದ್ದೆ. ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿರಲಿಲ್ಲ. ಬರೀ ಆ್ಯಕ್ಷನ್ ರಗೇಟ್ ಮಾಡ್ತಿದ್ದಲ್ಲ. ಸ್ವಲ್ಪ ಫ್ಯಾಮಿಲಿಗೆ ಮತ್ತು ಹೆಣ್ಮಕ್ಳಿಗೆ ಹತ್ರ ಆಗೋದನ್ನ ಮಾಡಬೇಕು ಅಂತ ಲವ್ ಸ್ಟೋರಿನೇ ಬೇಕದಕ್ಕೆ. ಬಟ್ ತುಂಬ ಲವ್ ಸ್ಟೋರಿಗಳು ಬಂದಿದೆ. ಅದನ್ನು ನೀರೇನೋ ಮಾಡಬೇಕಲ್ಲ, ಹುಡುಕ್ತಿದ್ದೆ. ಗಿರೀಶ್ ಅವ್ರ ಜೊತೆ ಹೇಳಿದಾಗ ಕ್ಯಾರೆಕ್ಟರ್ ಇಷ್ಟ ಆಯ್ತು ನನಗೆ. ಮತ್ತು ಇನ್ನೊಂದು ಕ್ಯಾರೆಕ್ಟರ್ ಯಾರು ಪೃಥ್ವಿ ಅದು ತುಂಬ ಇಷ್ಟ ಆಯಿತು. ಮಜಾ ಇರ್ತಿದ್ದು, ಚೆನ್ನಾಗಿರುತ್ತೆ ಜರ್ನಿ ಅಂತ. ಅಲ್ಲೇ ಫುಲ್ ಸ್ಕ್ರಿಪ್ಟ್ ಕೇಳಿದಾಗ ಖುಷಿ ಆಗುತ್ತೆ. ಕ್ಲೈಮ್ಯಾಕ್ಸ್ ತುಂಬ ಖುಷಿ ಆಯಿತು. ಆ ಸಿನಿಮಾ ಎಲ್ಲರೂ ಆವರಿಸ್ಕೊಂಡ್ರೆ ಪೃಥ್ವಿ ಪಾತ್ರ ಎಲ್ಲರ ಮನಸ್ಸಲ್ಲಿ ಉಳಿಯುತ್ತೆ. ಕ್ಲೈಮ್ಯಾಕ್ಸ್ ಸಿನಿಮಾ ಉಳಿಯುತ್ತೆ. ನಾನು ಈ ಸಿನಿಮಾ ನಾನು ಗೆಲ್ತೀನಿ ಅಂತ ಅನಿಸ್ತು. ಆ ನಂಬಿಕೆ ಹೋಗ್ತಿದ್ದೆ. ಇವತ್ತು ಖುಷಿ ಆಗ್ತದೆ. ಅದೇ ಇದು ಈ ಸಿನಿಮಾಗೆ ರಿಲೀಸ್ ಡೇ ಪರ್ಫೆಕ್ಟ್ ಇದೆ. ಇವತ್ತಿನ ಎಷ್ಟು ಜನ ಸರ್ ಪ್ರೀತಿ, ಪ್ರೇಮ, ಸ್ನೇಹ, ಈ ಸಂಬಂಧಗಳು ಇವು ಸಾರ್ವಕಾಲಿಕ ಸರ್, ಮುಗಿಯಲ್ಲ. ಇದು ಎಲ್ಲಿವರೆಗೂ ಪ್ರಪಂಚ ಸೂರ್ಯಚಂದ್ರ ಇರ್ತಾರೆ ಅಲ್ಲಿ ಇದೆಲ್ಲ ಎಮೋಷನ್ಸ್ ಇರುತ್ತೆ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಅವೆಲ್ಲವೂ ಸೇರಿಸಿ ಎಮೋಷನ್ ಸೇರಿಸಿ ಸಿನಿಮಾ ಮಾಡಬೇಕು ಇಷ್ಟ ಆಗ್ತದೆ. ಸೊ ಇವತ್ತು 14th ಲಕ್ಷಾಂತರ ಜನ ಲವರ್ಸ್ ಇರ್ತಾರೆ ನಮ್ಮ ಕರ್ನಾಟಕದಲ್ಲಂತೂ ಜಾಸ್ತಿ ಇರ್ತಾರೆ. ಸೊ ಅವರೆಲ್ಲರೂ ಸೆಲೆಬ್ರೇಟ್ ಮಾಡ್ತಾರಲ್ಲ, ಈ ಸಿನಿಮಾನ ಸೆಲೆಬ್ರೇಟ್ ಮಾಡಿ. ಬಿಕಾಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಬಾಂಡಿಂಗ್, ನಿಮ್ಮ ಮತ್ತು ನಿಮ್ಮ ಹುಡುಗಿ ಬಗ್ಗೆ, ನಿಮ್ಮ ಹುಡುಗಿಯಿಂದ ನಿಮ್ಮ ಹುಡುಗನ ಬಗ್ಗೆ ಜಾಸ್ತಿ ಬಾಂಡಿಂಗ್ ಆಗುತ್ತೆ. ಅಷ್ಟು ಡೆಪ್ತಲ್ಲಿ ಸಿನಿಮಾ ಇದೆ. ಯಾಕೆ ಉಳಿಸ್ಕೋಬೇಕು ಪ್ರೀತಿನ ಅಂತ ತೋರಿಸಿದ್ದೀವಿ. ಕಳ್ಕೊಳ್ಳೋದು ತುಂಬ ಈಸಿ, ಒಂದು ಕ್ಷಣದಲ್ಲಿ ಆಗೋಗ್ಬಿಡುತ್ತೆ. ಬ್ರೇಕಪ್ಸ್ ಮಾಡ್ಕೋಬೇಡಿ, ಉಳಿಸ್ಕೊಳ್ಳಿ ಪ್ರೀತಿನ. ಯಾಕಂದರೆ ಬದುಕಿನಲ್ಲಿ ತುಂಬ ಇಂಪಾರ್ಟೆಂಟು ಪ್ರೀತಿ ಸರ್. ಏನೇ ಗೆದ್ದು ಸಾಧನೆ ಮಾಡಿದ್ರು ಕೂಡ ಪರ್ಸ್ನಲ್ ಲೈಫಲ್ಲಿ ಒಂದು ಪ್ರೀತಿ ಇಲ್ಲದೆ ಹೋದರೆ ಏನೋ ಮಿಸ್ಸಿಂಗ್ ಹೊಡಿತಾ ಇರ್ತೀವಿ, ಗೊತ್ತಾಗ್ತಿರುತ್ತೆ. ತುಂಬ ಜನ ಗೊತ್ತಿರುತ್ತೆ ಕೂಡ. ಸೊ ಹಂಗೆ ಮಾಡ್ಕೋಬೇಡಿ, ಉಳಿಸ್ಕೊಳ್ಳಿ ಪ್ರೀತಿನ. ಯಾವತ್ತೋ ಒಂದಿನ ಕಾಡುತ್ತೆ ನೋಡಿ, ನಾವು ಏನೋ ಸಾಧನೆ ಮಾಡ್ತೀವಿ ಅಂತ ಎದ್ದು ಏನೇನೋ ಮಾಡ್ಕೊಂಡು ಹೊರಡ್ತಿರ್ತೀವಿ. ಯಾವತ್ತೋ ಒಂದಿನ ಬೆಳಗಿನ ಜಾವ 5 ಗಂಟೆಗೆ ಕನಸಲ್ಲಿ ಅವಳು ಬಂದು ಆಯ್ ಅಂತ ಎದ್ದು ಕೂತ್ಕೊಂಡು ಏನಪ್ಪ ಆಯಿತು ಲೈಫು ಎಲ್ಲಿದ್ವಿ ಅಂತ ಅನಿಸ್ಬಾರ್ದಲ್ಲ. ಸೊ ಹಾಗಾಗಿ ಪ್ರೀತಿನ ಉಳಿಸ್ಕೊಳ್ಳಿ. ಅದು ನಿಮಗೆ ಬೆಳೆಯೋಕ್ಕೆ ಆ್ಯಕ್ಚುಲಿ ಸ್ಫೂರ್ತಿ
ಸ್ಫೂರ್ತಿ ಆಗುತ್ತೆ ಪ್ರೀತಿ. ಸೊ ಅದು ನಮ್ಮ ಸಿನಿಮಾ ವಿಷಯ ಹೇಳಕ್ಕೆ ಎಷ್ಟು ಇಷ್ಟಪಟ್ಟಿದ್ದಾರೆ, ಮೆಸೇಜ್ ಜೊತೆಗೆ ಸಿನಿಮಾನೇ ಇಷ್ಟಪಟ್ಟಿದ್ದಾರೆ ಸರ್. ಅದು ಒಂದು ವಿಷಯ. ಇವಾಗ ಸಿನಿಮಾಗಳು ವರ್ಕ್ ಆಗಲ್ಲ ಕೆಲಸ, ಇದು ವರ್ಕ್ ಆಗಿದೆ, ಅಲ್ಲಲ್ಲಿ ಎಲ್ಲೆಲ್ಲಿ ಎಮೋಷನ್ಸ್ ಬೇಕು ಎಲ್ಲ ವರ್ಕ್ ಆಗಿದೆ. ಸೊ ಐ ಸೋ ಹ್ಯಾಪಿ ನಮ್ದು ಏನೋ ಮಾಡಿದ್ದೀವಿ ಸರ್. ಅವ್ರು ನೋಡ್ತಾರೆ ಸರ್, ಇವತ್ತು ಶುಕ್ರವಾರ, ಆಮೇಲೆ ನಾವು ಸ್ಟಾರ್ಗಳಲ್ಲ. ಸೊ ಬೆಳಗ್ಗೆನೆ ಬಂದು ನೋಡಬೇಕು, ಆದರೂ ಇಷ್ಟು ಜನ ಬಂದಿದ್ದಾರೆ, ಖುಷಿ ಆಯ್ತು ನನಗೆ. ಈಗ ಸಂಜೆಯಿಂದ ಅವರು ಕ್ಲೀನ್ ಮಾಡ್ಕೊಂಡು ಬುಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಶನಿವಾರ ಭಾನುವಾರ ನೋಡೇ ನೋಡ್ತಾರೆ ಸರ್. ಬಿಕಾಸ್ ಅದನ್ನು ಪ್ರೂವ್ ಮಾಡ್ಕೊಂಡೇ ಬಂದಿದ್ದಾರೆ. ಒಳ್ಳೆ ಸಿನಿಮಾ ಅಂತ ಅವ್ರು ಹೇಳ್ತಾರೆ, ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಅದು ನಮ್ಮ ಸಿನಿಮಾ ಜಾಸ್ತಿ ಆಗಿದೆ. ಬಿಕಾಸ್ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ. ಕಮರ್ಷಿಯಲ್ ಇಷ್ಟಪಡೋದು, ಕಮರ್ಷಿಯಲ್ ಎಲಿಮೆಂಟ್ಸು, ಫೈಟ್ಸ್ ಆಕ್ಷನ್ ಸಪ್ರೇಟ್, ಫ್ಯಾಮಿಲಿ ಎಮೋಷನ್ಸ್ ಎಕ್ಸ್ಟ್ರಾರ್ಡಿನರಿ ಇದೆ. ಕ್ಲೈಮ್ಯಾಕ್ಸ್ ನೋಡದೇ ಇರುವಂಥ ವಿಷಯಗಳಿದೆಯಲ್ಲ ಸೀನ್, ಅದಕ್ಕೆ ಇಷ್ಟಪಡ್ತಾರೆ. ಒಳ್ಳೆ ಲವ್ ಸ್ಟೋರಿ ಆಗಿದೆ, ಕ್ಯೂಟೆಸ್ಟ್ ಕ್ಲೈಮ್ಯಾಕ್ಸ್ ಆಗಿದೆ. ಸೊ ಅದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಮತ್ತು ನಮ್ಮೆಲ್ಲರಿಗೂ ಯಾರೆಲ್ಲರಿಗೂ ಒಂದು ಭಾರ ಮಾಡ್ತೀವಿ, ಅದನ್ನು ಅವ್ರಿಗೂ ಮಾಡುತ್ತೆ. ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ ದಯವಿಟ್ಟು. ಬಿಕಾಸ್ ಇದು ಫ್ಯಾಮಿಲಿಗೋಸ್ಕರ ಮಾಡೋ ಸಿನಿಮಾ. ತುಂಬ ಇಷ್ಟಪಡ್ತೀವಿ. ಬನ್ನಿ, ನಮ್ಮ ಸಿನಿಮಾ ನೋಡಿ ನಮ್ಮಂಥ ಹುಡುಗರನ್ನ ಗೆಲ್ಲಿಸಿ ಬೆಳೆಸಿ ತುಂಬ ಕೆಲಸ ಮಾಡ್ತೀವಿ. ತುಂಬ ಶಕ್ತಿ ಇದೆ. ಗೆಲ್ಲಿಸಿದ್ರೆ ಕೆಲಸಗಳು ದೊಡ್ಡದಾಗುತ್ತೆ. ಪ್ರೇಮಿಗಳ ದಿನ ಬರ್ತಾ ಇದ್ದಾರೆ. ಪ್ರೇಮಿಗಳ ದಿನ, ಪ್ರೇಮಿಗಳಿಗೆ ಮತ್ತೆ ಸಿಂಗಲ್ಸ್ ಆಗಿರೋದು ಸಿನಿಮಾ ಮುಖಾಂತರ ಏನು ಹೇಳ್ತೀರಾ? ಸಿಂಗಲ್ಸ್ ಆಗಿರೋರು ಬನ್ನಿ, ಯಾರನ್ನ ಅಂದರೆ ಯಾರನ್ನ ನೀವು ಇಷ್ಟಪಡ್ತಾ ಇದ್ರೆ ಪ್ರಯತ್ನ ಪಡ್ತೀನಿ. ಒಂದು ಹೆಂಗಾರು ಮಾಡಿ ತಗೊಂಬನ್ನಿ ಥಿಯೇಟ್ರಿಗೆ, ಪಿಕ್ಚರ್ ತೋರಿಸಿ, ಪ್ರಪೋಸ್ ಮಾಡಿ, ಗ್ಯಾರಂಟಿ ಇಷ್ಟಪಡ್ತಾರೆ. ಬಿಕಾಸ್ ಅಷ್ಟು ವ್ಯಾಲ್ಯೂಸ್ ಇದೆ ಸಿನಿಮಾದಲ್ಲಿ. ಪ್ರೀತಿಗೆ ಅಷ್ಟು ಮಹತ್ವ ಕೊಟ್ಟಿದ್ದೀವಿ. ಪ್ರೀತಿಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು, ಉಳಿಸ್ಕೊಳ್ಳೋಕ್ಕೋಸ್ಕರ ಅಂತಂದು ಹೇಳಿದ್ದೀವಿ. ಸೊ ನಮ್ಮ ಸಿನಿಮಾ ನೋಡಿ ಪ್ರಪೋಸ್ ಮಾಡಿ, ಖಂಡಿತ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಒಪ್ಕೋಬೇಕು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.